ನ್ಯಾಯಪೀಠದ ಮುಂದಿನ ಬಲಬಾಜು ಇರುವ ಸಾಕ್ಷಿದಾರರ ಕಟಕಟೆ ಹತ್ತಿ 2 ಕೈ ಜೋಡಿಸಿ ನ್ಯಾಯಾಧೀಶರಿಗೆ ನಮಸ್ಕರಿಸಿ ನಿಂತಳು. ಕ್ಲರ್ಕ್ ತೂಗು ಹಾಕಿದ ಪ್ರಮಾಣ ಪತ್ರವನ್ನು ಓದಿ ಪ್ರಮಾಣ ಮಾಡುವಂತೆ ಸೂಚಿಸಿದರು. ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ, ನಾನು ಹೇಳುವುದೆಲ್ಲವೂ ಸತ್ಯ, ಪ್ರಮಾಣ ಮಾಡಿ ನ್ಯಾಯಪೀಠಕ್ಕೆ ಮತ್ತೊಮ್ಮೆ ಕೈ ಮುಗಿದು ನಿಂತಳು. ಒಂದು ಕ್ಷಣ ಮೈಯಲ್ಲಿ ಅವರ್ಚನೀಯ ರೋಮಾಂಚನ, ನಡುಕ ಉಂಟಾಯಿತು. ನ್ಯಾಯಾಧೀಶರ ದೃಷ್ಟಿ ಇವಳ ಮೇಲೆ ನೆಲೆಗೊಂಡಿತು. ಮನಸ್ಸಲ್ಲಿ ದ್ವಂದ್ವ, ತುಮುಲ ನೆಲೆ ಮಾಡಿತು. ಪ್ರಮಾಣ ಮಾಡಿ ಸುಳ್ಳು ಹೇಗೆ ಹೇಳುವುದೆಂದು ಪ್ರಶ್ನಿಸಿಕೊಂಡಳು. ಕಿಕ್ಕಿರಿದ ವಕೀಲರ ಸಮೂಹ ತಮ್ಮ ಸರದಿಗಾಗಿ ಕಾಯ್ದು ಬಾಗಿಲ ಹೊರಗೆ ನಿಂತು ಇಣುಕಿ ನಿರೀಕ್ಷಿಸುತ್ತಿರುವ ಕಕ್ಷಿದಾರರು. ನ್ಯಾಯಾಧೀಶರು ಹೇಳುವ ಮುಖ್ಯ ವಿಚಾರಣೆ. ಪಾರ್ಟಿ ಸವಾಲಿನಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಗಳನ್ನು ಕಂಪ್ಯೂಟರ್ನಲ್ಲಿ ದಾಖಲಿಸಲು ಕೀಬೋರ್ಡ್ ಮೇಲೆ ಬೆರಳುಗಳನ್ನು ಇಟ್ಟು ಸಿದ್ಧಳಾಗಿ ಕುಳಿತ ಟೈಪಿಸ್ಟ್. ನ್ಯಾಯಪೀಠದ ಎದುರು ಸಾಲಾಗಿ ಆರೋಪಿ ಕಟಕಟೆಯಲ್ಲಿ ನಿಂತ 12 ಜನ ಆರೋಪಿಗಳ ಕಣ್ಣಿನ ಚುಪ್ಪು ದೃಷ್ಟಿ ಇರಿಯುತ್ತಿತ್ತು. ತಮ್ಮ ವಿರುದ್ಧ ಏನಾದರೂ ಸಾಕ್ಷಿ ಹೇಳಿ, ಹೊರಗೆ ಬಾ, ನಿನ್ನನ್ನು ನೋಡಿಕೊಳ್ಳುತ್ತೇವೆ ಅನ್ನುವ ಕ್ರೂರ ಭಾವ ನಿಂತ ನಿಲುವಿನಲ್ಲಿ ನಿಚ್ಚಳವಾಗಿ ಕಾಣುತ್ತಿತ್ತು. ಒಂದು ಕ್ಷಣ ಮೈ ಬೆವರಿತು. ಆರೋಪಿಗಳ ಮೃಗೀಯ ಅಟ್ಟಹಾಸ ಮತ್ತೆ ಲೈಂಗಿಕ ದೌರ್ಜನ್ಯದಿಂದ ಜರ್ಜರಿತಲಾಗಿ ಆರೋಪಿಗಳಿಗೆ ಶಿಕ್ಷೆಯಾಗಲೇಬೇಕು, ತನಗೆ ನ್ಯಾಯ ದೊರೆಯಬೇಕು ಎಂದು ಕುಳಿತ ಫಿರ್ಯಾದಿಗೆ ಇವಳು ಹೇಳುವ ಪ್ರತಿ ಉತ್ತರ ತನಗೆ ನ್ಯಾಯ ದೊರಕಿಸಿ ಕೊಡುತ್ತದೆ ಎಂಬ ದೈನ್ಯತೆ ಭಾವದಿಂದ ತದೇಕ ದೃಷ್ಟಿಯನ್ನು ಇವಳ ಮೇಲೆ ನೆಟ್ಟಿದ್ದಳು. ಎಲ್ಲರ ದೃಷ್ಟಿ ಇವಳ ಮೇಲೆ ಕೇಂದ್ರೀಕೃತ ಆಗಿತ್ತು. ಮೊದಲ ಬಾರಿಗೆ ಇಂತಹ ಸನ್ನಿವೇಶದಲ್ಲಿ ಸಿಲುಕಿಕೊಂಡಿದ್ದಳು. ತಾನು ಹೇಳುವ ಪ್ರತಿ ಮಾತು ಫಿರ್ಯಾದಿದಾರಳ ಆರೋಪಿಗಳ ಭವಿಷ್ಯ ನಿರ್ಧರಿಸುತ್ತದೆ ಎಂದು ಸಾಕ್ಷಿ ಕಟಕಟೆ ಏರಿ ಪ್ರಮಾಣ ಸ್ವೀಕರಿಸಿದಾಗ ಅರಿವಾಯಿತು. ಸುಮಾರು 3 ವರ್ಷಗಳ ಹಿಂದೆ ತನ್ನ ತವರು ಮನೆಗೆ ಹೋಗಿ ಮರಳಿ ಬಸ್ಸಿನಿಂದ ಇಳಿದು ಮನೆಗೆ ಹೊರಟಿದ್ದಳು. ಸಂಜೆ ಕತ್ತಲು ಆವರಿಸುವ ಸಮಯ. ಊರು ಬಿಟ್ಟು 8 ದಿವಸ ಆಗಿತ್ತು. ಮನೆಯಲ್ಲಿ ಗಂಡನ ಮಡಿಲಿಗೆ 2 ಮಕ್ಕಳನ್ನು ಬಿಟ್ಟು ಹೋಗಿದ್ದಳು. ಮಕ್ಕಳು ದಾರಿ ಕಾಯುತ್ತಿದ್ದರು. ಗಂಡ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದನು. ಒಂಟಿಯಾಗಿ ಹೊರಟಿದ್ದಳು. ಊರ ಹೊರಗೆ ಮನೆ ಇದೆ. ನಿರ್ಜನ ಜಾಗ ದಾಟಿಕೊಂಡು ಹೋಗಬೇಕು. ದಾಪುಗಾಲು ಹಾಕುತ್ತಾ ವೇಗವಾಗಿ ಹೊರಟಿದ್ದಳು. ಅಷ್ಟರಲ್ಲಿ ಒಬ್ಬ ಹೆಣ್ಣು ಮಗಳು ಚೀರಾಡುತ್ತಾ ಓಡಿ ಬಂದವಳಿ ತಬ್ಬಿಕೊಂಡು ಪ್ರಾಣ ಕಾಪಾಡುವಂತೆ ಮೊರೆ ಹೋಗಳು. ಅಷ್ಟರಲ್ಲಿ 12 ಜನರು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದುಕೊಂಡು ಬಂದವರೇ ಮಹಿಳೆಯ ತುರುಬು ಹಿಡಿದು ಎಳೆದಾಡಿ ಅರೆಬೆತ್ತಲೆ ಮಾಡಿ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿ, ಅರೆಬೆತ್ತಲೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಳಿಸಿ ಓಡಿ ಹೋದರು. ಕ್ಷಣ ಮಾತ್ರದಲ್ಲಿ ಮಿಂಚಿನ ವೇಗದಲ್ಲಿ ಎಲ್ಲವೂ ಮುಗಿದು ಹೋಯಿತು. ಇಬ್ಬರ ಚೀರಾಟ ಆರ್ತನಾದ ಕೇಳಿ ಜನರು ಸೇರಿದರು. ಪೊಲೀಸರು ಬಂದರು. ಮಹಿಳೆಯನ್ನು ಒಂದು 108 ಆಂಬ್ಯುಲೆನ್ಸ್ ವಾಹನದಲ್ಲಿ ಆಸ್ಪತ್ರೆಗೆ ಕಳುಹಿಸಿದರು. ಘಟನೆಯ ಏಕೈಕ ಪ್ರತ್ಯಕ್ಷ ಸಾಕ್ಷಿಯಾದ ಇವಳ ಹೇಳಿಕೆ ಪಡೆದರು. 12 ಜನರು ಇವಳ ಪರಿಚಯದವರು, ದುಷ್ಟರು. ಜನರು ಅವರಿಗೆ ಅಂಜುತ್ತಿದ್ದರು. ಮಹಿಳೆ ಸಹೋದರ ಸಂಬಂಧಿ ಆರೋಪಿಗಳ ಆಸ್ತಿಯಲ್ಲಿ ಪಾಲು ಕೇಳಿದ್ದಳಂತೆ. ಮುಂದೆ ಏನಾಯಿತು ತಿಳಿಯಲಿಲ್ಲ. ಅಂದಿನ ಬೀಭತ್ಸ ಘಟನೆ ಕಣ್ಣಿನ ಮುಂದೆ ಉಳಿದು ಬಿಟ್ಟಿತು. ನ್ಯಾಯಾಲಯದಿಂದ ಸಾಕ್ಷಿ ಸಮನ್ಸ್ ಬಂದಿತು. ನೊಂದ ಮಹಿಳೆ ಮನೆಗೆ ಬಂದು, ನನಗೆ ನ್ಯಾಯ ದೊರಕುವುದು ನಿಮ್ಮ ಕೈಯಲ್ಲಿದೆ. ನೀವು ಪ್ರತ್ಯಕ್ಷ ಕಂಡದ್ದನ್ನು ಹೇಳಿ. ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಹೇಳಿಕೆಯಿಂದ ಮಾತ್ರ ಆರೋಪಿಗಳಿಗೆ ಶಿಕ್ಷೆಯಾಗುತ್ತದೆ. ಅಂದು ಸಂಜೆ ಗಂಡ ಮನೆಗೆ ಬಂದು, ನೀನು ಕೋರ್ಟಿನಲ್ಲಿ ಘಟನೆಯ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಹೇಳಿಬಿಡು. ನೀನು ಏನಾದರೂ ಇದ್ದದ್ದು ಇದ್ದ ಹಾಗೆ ಹೇಳಿದರೆ ಆ ದುಷ್ಟರು ನಮ್ಮನ್ನು ಬಿಡುವುದಿಲ್ಲ, ನಮಗೆ ಏಕೆ ಇನ್ನೊಬ್ಬರ ಉಸಾಬರಿ ಎಂದು ತಾಕೀತು ಮಾಡಿದನು. ಭಯವಾಯಿತು. ಸತ್ಯ ಹೇಳದಿದ್ದರೆ ತನ್ನ ಮನಸ್ಸಾಕ್ಷಿ ಮಹಿಳೆಗೆ ಅನ್ಯಾಯ ದ್ರೋಹ ಬಗೆದಂತೆ. ಸುಳ್ಳು ಹೇಳದಿದ್ದರೆ ದುಷ್ಟರನ್ನು ಎದುರು ಹಾಕಿಕೊಳ್ಳಬೇಕು. ಸತ್ಯ ಸುಳ್ಳುಗಳ ದ್ವಂದ್ವದಲ್ಲಿ ಗಂಡ ಹೆಂಡತಿ ನೆಮ್ಮದಿ ಕಳೆದುಕೊಂಡರು. ಆರೋಪಿತರು ವಿನಾಕಾರಣ ಮನೆ ಮುಂದೆ ಬೈಕ್ ಮೇಲೆ ಸುತ್ತು ಹೊಡೆದು ಎಚ್ಚರಿಸಿ ಭಯ ಹುಟ್ಟಿಸುತ್ತಿದ್ದರು. ಸಂಸಾರ ನೆಮ್ಮದಿಯಿಂದ ಬದುಕಲು ಸುಳ್ಳು ಹೇಳಲು ನಿರ್ಧರಿಸಿದಳು. ಫಿರ್ಯಾದಿ ಪರವಾಗಿ ಸರ್ಕಾರಿ ವಕೀಲರಿಗೆ ಸಹಾಯ ಮಾಡಲು ಕುಳಿತಿದ್ದೆನು. ಆರೋಪಿಗಳ ಭಯದಿಂದ ಫಿರ್ಯಾದಿದಾರಳಿಗೆ ಅನುಕೂಲ ಆಗದ ಪ್ರತಿಕೂಲ ಸಾಕ್ಷಿ ಎಂದು ನಿರ್ಧರಿಸಿದ್ದೆನು. ಆರೋಪಿ ಪರ ವಕೀಲರು ತಮಗೆ ಅನುಕೂಲ ಸಾಕ್ಷಿ ಎಂದು ನಿರಾಳವಾಗಿ ಕುಳಿತಿದ್ದರು. ಪ್ರಾಸಿಕ್ಯೂಟರ್ ಎದ್ದು ನಿಂತು ಮುಖ್ಯ ವಿಚಾರಣೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಅಚ್ಚರಿಗೊಳ್ಳುವಂತೆ ಸತ್ಯ ಘಟನೆಯನ್ನು ಚಾಚು ತಪ್ಪದೆ ಹೇಳಿದಳು. ಆರೋಪಿ ವಕೀಲರು ದಿಗಿಲುಗೊಂಡರು. ಪಾರ್ಟಿ ಸವಾಲಿನಲ್ಲಿ ಘಟನೆಗೆ ಬದ್ಧಳಾಗಿ ಉತ್ತರಿಸಿದಳು. ಸಾಕ್ಷಿ ಕಟಕಟೆ ಇಳಿದು ಹೋಗುವಾಗ ಪ್ರಮಾಣ ಮಾಡಿ ಸತ್ಯ ಹೇಳಿದ ಆತ್ಮಸಾಕ್ಷಿ ಅವಳ ಮುಖದಲ್ಲಿ ಸೂಸುತ್ತಿತ್ತು.